ದೇಶ ರಚನೆಯಾದ ನಂತರ ಕಂತ್ರಿ ಪಾಕಿಸ್ತಾನ ಎರಡನೆಯ ಬಾರಿ ಇಬ್ಬಾಗವಾಗ್ತಾ ಇರುವಂತಹ ಮಗದೊಂದು ಸುದ್ದಿ. ಅವತ್ತು ಬಾಂಗ್ಲಾದೇಶ ಆಯಿತು, ಇವತ್ತು ಬಲೂಚಿಸ್ತಾನ ಆಗ್ತಾ ಇದೆ. ಹೇಗಾಯ್ತಿದು? ಏನಾಯ್ತು? ಈಗ ಸದ್ಯ ಆಯ್ತಾ? ಸಡನ್ ಆಗಿ ಆಯ್ತಾ? ಇಲ್ಲ, ಇದರ ಹೋರಾಟ ದೀರ್ಘವಾಗಿದೆ. ಭಾರತಕ್ಕೆ ಪದೇ ಪದೇ ಕಿರಿಕಿರಿ ಉಪದ್ರ ಕೊಡ್ತಾ ಇದ್ದಂಥ ದರಿದ್ರ ಪಾಕಿಸ್ತಾನ ಎರಡು ಹೋಳಾಗಿದೆ. ಪಾಕ್ ವಿರುದ್ಧ ತೋಳೇರಿಸಿರುವಂತಹ ಬಲೂಚ್ ನಾಯಕ ಮೀರ್ ಬಲೂಚ್ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಅಂತ ಪ್ರತ್ಯೇಕ ರಾಷ್ಟ್ರವಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ನಾವು ಇನ್ನು ಮುಂದೆ ಪಾಕಿಸ್ತಾನದ ಭಾಗವಲ್ಲ, ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಪಡೆದಿದ್ದೇವೆ ಅಂತ ಬಲೂಚಿಸ್ತಾನ ನಾಯಕರು ಪ್ರಕಟವನ್ನ ಮಾಡಿದ್ದಾರೆ. ಪ್ರತ್ಯೇಕ ಭೂನಕ್ಷೆ, ಧ್ವಜ, ಬಾವುಟ, ಚಿಹ್ನೆ, ರಾಷ್ಟ್ರಗೀತೆಯನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಕ್ವೆಟ್ಟಾನ ರಾಜಧಾನಿ ಮಾಡಿಕೊಳ್ಳೋದಾಗಿ ಹೇಳಿದ್ದಾರೆ. ಜೊತೆಗೆ 7.5 ಕೋಟಿ ಜನಸಂಖ್ಯೆ ಇರುವಂಥ ಬಲೂಚಿಸ್ತಾನವನ್ನು ಪ್ರತ್ಯೇಕ ದೇಶ ಅಂತ ಪರಿಗಣಿಸುವಂತೆ ವಿಶ್ವಸಂಸ್ಥೆಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ಶಸ್ತ್ರಾಸ್ತ್ರ ಇತರೆ ಸಾಮಗ್ರಿ ಬಿಟ್ಟು ಹೋಗಲು ಪಾಕಿಸ್ತಾನಕ್ಕೆ ಸೂಚಿಸಲು ಆಗ್ರಹಿಸಿದ್ದಾರೆ. ನೆರವಿಗೆ ಬರುವಂತೆ ಭಾರತ ಹಾಗೂ ವಿಶ್ವ ರಾಷ್ಟ್ರಗಳಿಗೆ ಬಲೂಚಿಸ್ತಾನ ನಾಯಕರು ಕೇಳಿಕೊಂಡಿದ್ದಾರೆ. ದೆಹಲಿಯಲ್ಲಿ ಬಲೂಚ್ ರಾಯಭಾರ ಕಚೇರಿಗೆ ಮನವಿ ಮಾಡಿದ್ದು, ಮುಂಬೈನ ಜಿನ್ನಾ ಹೌಸ್ ಅನ್ನ ಬಲೂಚ್ ಹೌಸ್ ಅಂತ ನಾಮಕರಣ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಲೂಚಿಸ್ತಾನದ ನಾಯಕ ಮೀರ್ ಬಲೂಚ್ ಟ್ವೀಟ್ ಮಾಡಿದ್ದು, ನಾವು ಭಾರತದ ಬೆಂಬಲಕ್ಕೆ ನಿಲ್ತೇವೆ. ಪಾಕಿಸ್ತಾನವು ಪಿಒಕೆಯನ್ನು ಖಾಲಿ ಮಾಡಬೇಕು ಅಂತ ಭಾರತದ ಆಗ್ರಹ ನ್ಯಾಯಸಮ್ಮತವಾಗಿದೆ ಎಂದಿದ್ದಾರೆ. ಇನ್ನು ಬಲೂಚಿಸ್ತಾನದಲ್ಲಿ ಇದೇ ಮೊದಲ ಬಾರಿಗೆ ಹಿಂದೂ ಮಹಿಳೆ ಕೌಶಿಶ್ ಚೌಧರಿ ಅನ್ನೋರು ಸಹಾಯಕ ಕಮಿಷನರ್ ಆಗಿ ನೇಮಕವಾಗಿದ್ದಾರೆ. ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಬರೆದು ಈ ಹುದ್ದೆಗೇರಿದ್ದಾರೆ. ಹಾಗಿದ್ದಾಗ ಏನು ಅನ್ನುವಂಥದ್ದನ್ನ ಕ್ವಿಕ್ ಆಗಿ ನೋಡೋಣ, ತದನಂತರ ಬಲೂಚಿಸ್ತಾನದ ವಿಚಾರಕ್ಕೆ ಬರೋಣ. ಸೊ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಇವಾಗ ಇದು ಅಧಿಕೃತವಾಗಿ ಅವರು ಘೋಷಣೆ ಮಾಡ್ಕೊಂಡಿರಬಹುದು, ಬಟ್ ಪ್ರಪಂಚದಲ್ಲಿ ಇದೊಂದು ಸಪರೇಟ್ ಆಗಿರುವಂತಹ ರಾಷ್ಟ್ರ ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತವಾಗಿ ಅನುಮೋದನೆ ಸಿಕ್ಕಿಲ್ಲ. ಬಲೂಚಿಸ್ತಾನದ ಪ್ರದೇಶ ಅತ್ಯಂತ ಸಮೃದ್ಧವಾಗಿದೆ. ಚೀನಾ ಗಣಿಗಾರಿಕೆ ಉದ್ಯಮ ಸ್ಥಾಪಿಸೋಕೆ ಬಯಸಿತ್ತು. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ಗೆ $57 ಬಿಲಿಯನ್ ವಾಗ್ದಾನ. ಈ ಪ್ರಾಂತ್ಯವು ಅಪಾರ ಖನಿಜ ಸಂಪತ್ತನ್ನು ಹೊಂದಿರೋದು. ಪಾಕಿಸ್ತಾನ ನಿರ್ಲಕ್ಷ್ಯದಿಂದ ಬಡ ಪ್ರಾಂತ್ಯವಾಗಿ ಉಳಿದಿತ್ತು. ಅದರ ಬಗ್ಗೆ ಡೀಟೇಲ್ ಬರೋಣ. ನೈಸರ್ಗಿಕ ಅನಿಲ ಉದ್ಯಮವನ್ನು ಕೂಡ ಹೊಂದಿದೆ. ಪಾಕಿಸ್ತಾನದ 44% ಭೂಪ್ರದೇಶವನ್ನು ಬಲೂಚಿಸ್ತಾನ ಹೊಂದಿರುವಂಥದ್ದು. ಇದರ ಇತಿಹಾಸ ನೋಡೋದಾದ್ರೆ 1839ರಲ್ಲಿ ಬ್ರಿಟಿಷರ ಪ್ರಭಾವ ಇಲ್ಲಿ ಆರಂಭವಾಗುತ್ತೆ. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ. 1948 ಬಲವಂತವಾಗಿ ಪಾಕ್ ಸೇರಿಸಿಕೊಳ್ಳುತ್ತೆ. 1973ರಿಂದ 72ರಲ್ಲಿ ಪಾಕ್ ವಿರುದ್ಧ ಬಂಡಾಯ ಹೇಳಕ್ಕೆ ಶುರು ಮಾಡ್ತಾರೆ. 2000 ಇಸ್ವಿಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಉದಯವಾಗುತ್ತೆ. 2025ರಲ್ಲಿ ಬಲೂಚಿಸ್ತಾನ ಸ್ವತಂತ್ರ ಘೋಷಣೆ ಈಗ ಆಗಿರುವುದು. ಈಗ ಪಾಕಿಸ್ತಾನಕ್ಕೆ ತನ್ನದೇ ದೇಶದಲ್ಲಿರುವಂತಹ ಒಂದು ಸಂಘಟನೆಯನ್ನು ನಿಭಾಯಿಸಕ್ಕಾಗಿಲ್ಲ ಅಂತದ್ರಲ್ಲಿ ಭಾರತವನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯನಾ? ಕಾಲ್ ಕೆರ್ಕೊಂಡು ಬರುತ್ತಲ್ಲ. ಪಾಕಿಸ್ತಾನದ ಹಣೆ ಬರನೇ ಅಷ್ಟೇ ನೋಡಿ. ಪಾಕಿಸ್ತಾನ ಭಾರತದಿಂದ ಇಬ್ಬಾಗ ಆದ ನಂತರ ಬ್ರಿಟಿಷರ ಆ ಮನಸ್ಥಿತಿ ಈ ಭಾರತವನ್ನ ಒಡಿಬೇಕು ಅನ್ನೋದು, ಅದಕ್ಕೆ ತಕ್ಕಂತೆ ನಮ್ಮಲ್ಲಿದ್ದಂಥ ನಾಯಕರು ಕೂಡ ಆ ಸಂದರ್ಭದಲ್ಲಿ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿಕೊಂಡ್ರು. ಅವರವರ ಅನುಕೂಲಕ್ಕೆ ತಕ್ಕಂತೆ ನಡೆದಿರುವಂಥದ್ದು ಇದು. ನೋಡಿ, ಈ ಸಂದರ್ಭದಲ್ಲಿ ಬ್ರಿಟಿಷರು ಹೇಗೆ ನಡೆಸ್ಕೊಳ್ತಾರೆ ಇದನ್ನ ಹಿಂದೆ ಬರೋಣ. ಯಾಲ್ಲಿಂದ ಅಂದ್ರೆ 1839 ಹೇಗೆ ಶುರು ಆಗುತ್ತೆ. ಬ್ರಿಟಿಷರು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರಾಬಲ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ. ಆ ಕಡೆಗೆ ರಷ್ಯಾದಿಂದ ಶುರುವಾಗಿರುತ್ತೆ. ರಷ್ಯಾ ಇನ್ನೇನು ಅಫ್ಘಾನಿಸ್ತಾನದ ಮೂಲಕವಾಗಿ ಭಾರತವನ್ನು ಎಂಟ್ರಿ ಕೊಡುತ್ತೆ ಅಂತಂದಾಗ ಬ್ರಿಟಿಷರು ಎಚ್ಚರಿಕೆಯನ್ನು ತೆಗೆದುಕೊಂಡು ಇದೇ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಬಲೂಚಿಸ್ತಾನ ಏನು ಬರುತ್ತೆ, ಅದಕ್ಕೆ ಮೊದಲು ಬಲೂಚಿಸ್ತಾನ ಅಂತಿರೋದಿಲ್ಲ, ಖಾನ್ ಆಫ್ ಕಲಾತ್ ಅಂತಾನೆ ಕರಿತಾ ಇದ್ದಿದ್ದು ಅದನ್ನ. ಆ ಭಾಗದಲ್ಲಿ ಡಿವೈಡ್ ಮಾಡ್ಕೊಳ್ತಾರೆ. ಅವ್ರಿಗೊಂದು ಜಾಗ ಬೇಕಾಗಿರುತ್ತೆ. ಕಾರಣ ಅಫ್ಘಾನಿಸ್ತಾನಕ್ಕೆ ಹೋಗಕ್ಕೆ, ಅಫ್ಘಾನಿಸ್ತಾನದಲ್ಲಿ ಹೋಗಿ ಅಫ್ಘಾನಿಸ್ತಾನದಲ್ಲಿರುವಂತಹ ರಾಜರನ್ನ ತನ್ನ ಜೊತೆಗೆ ಇಟ್ಕೊಳ್ಬೇಕು. ಆಗ ರಷ್ಯಾದಿಂದ ಬರುವಂತವ್ರನ್ನ ಹೋರಾಟ ಮಾಡ್ಕೊಳ್ಳೋಕೆ ಬಳಕೆ ಆಗಬೇಕು ಅಂತ ಬ್ರಿಟಿಷರ ಪ್ಲಾನ್. ಅದಕ್ಕೋಸ್ಕರ ಈ ಜಾಗವನ್ನ ಬಳಕೆ ಮಾಡ್ಕೊಳ್ತಾರೆ. ಈಗ ನವೀನ್ ಕೊಟ್ಟ ಅಂತ ಹೇಳ್ತಾ ಇದೀವಲ್ಲ, ಇದೇ ಪರ್ಟಿಕ್ಯುಲರ್ ಆಗಿರುವಂತ ಜಾಗ. ಆ ಒಂದು ಮಾರ್ಗ ಬರುತ್ತೆ ಆ ಜಾಗದಲ್ಲಿ. ಬಟ್ ಏನಾಗುತ್ತೆ ಮುಂದೆ, ಅವಾಗ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. 50,000 ಏನೋ 1,00,000 ರೂಪಾಯಿನೋ ಕೊಡ್ತಾ ಇರ್ತಾರೆ ಅವ್ರಿಗೆ, ಖಾನ್ ಆಫ್ ಕಲಾತ್ನವ್ರಿಗೆ. ಅಷ್ಟು ದುಡ್ಡುಗಳನ್ನ ಕೊಡ್ತಾ ಇರ್ತಾರೆ ಅವ್ರಿಗೆ. ನೀವು ನೋಡ್ಕೊಳ್ಳಿ, ನಾನು ಈ ಜಾಗವನ್ನು ಬಳಕೆ ಮಾಡ್ಕೊಳ್ತೀನಿ ಅಂತ ಹೇಳಿ ಇದ್ರ ಮುಖಾಲ ವರ್ಷಕ್ಕೆ ಒಂದಿಷ್ಟು ಅಮೌಂಟ್ ಅನ್ನೋ ರೀತಿಯಲ್ಲಿ ಕೊಡ್ತಿರ್ತಾರೆ. ಬಟ್ ಏನಾಗತ್ತೆ, ಆ ಅಗ್ರಿಮೆಂಟು ಬರ್ತಾ 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 ಮುಂದೆ ಪಾಕಿಸ್ತಾನ ಡಿವೈಡ್ ಆದಂತ ಟೈಮಲ್ಲಿ ಓಕೆ, ಪಾಕಿಸ್ತಾನ ಡಿವೈಡ್ ಆಯ್ತು, ನಾವು ಕೂಡ ಪ್ರತ್ಯೇಕ ರಾಷ್ಟ್ರ ಆಗ್ಬಿಡ್ತೀವಿ ಅನ್ನುವಂಥದ್ದು ಬಲೂಚಿಸ್ತಾನದಲ್ಲಿ ಇರುತ್ತೆ. ಈ ಬಲೂಚಿಸ್ತಾನ ಅಂದ್ರೆ ಏನು? ಮೂಲತಃ ಅದು ಟ್ರೈಬ್ಗಳ ಒಂದು ಪ್ರಾಂತ್ಯವಾಗಿದೆ. ಇದು ಟ್ರೈಬರ್ಸ್, ತುಂಬಾ ಜನ ಟ್ರೈಬ್ಗಳಿದ್ವು ಅಲ್ಲೆಲ್ಲ. ಆ ಟ್ರೈಬ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಒಂದ್ ಕಡೆ ಕೂಡ್ಕೊಳ್ತಾರೆ. ಬೇರೆ ಬೇರೆ ಕಡೆಗೆಲ್ಲ ನೋಡಿ ನಾವು ಕೂಡ ಒಂದಾಗೋಣ ಅಂತ ನಿಂತ್ಕೊಂಡಿರ್ತಾರೆ. ಅವ್ರಿಗೆ ಪ್ರತ್ಯೇಕತೆ ಬೇಕಾಗಿರುತ್ತೆ. ಒಂದು ರೀತಿ ಶಾಪಗ್ರಸ್ತ ಸಮುದಾಯ. ಶಾಪಗ್ರಸ್ತ ಅದು ಅಷ್ಟೇ ಅಲ್ಲ, ಬಾಂಗ್ಲಾದೇಶನು ಹಂಗೆ ಹೇಗಿದ್ದು ಹೇಳ್ತೀನಿ ಅದನ್ನ. ಈ ಟ್ರೈಬ್ಗಳೆಲ್ಲ ಒಂದಾದ ನಂತರ ಜಿನ್ನಾ ಏನ್ ಮಾಡ್ತಾರೆ, ಇದನ್ನ ಬಿಟ್ಕೊಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ಅಮೆರಿಕವೂ ಕೂಡ ಪ್ಲಾನ್ ಮಾಡ್ಕೊಳ್ಳುತ್ತೆ. ಏನು, ರಷ್ಯಾ ಪ್ರಭಾವ ಇದ್ರ ಮೇಲೆ ಹೆಚ್ಚಿನ ಬೀಳುತ್ತೆ. ಸೊ ಹಾಗಾಗಿ ಬಲೂಚಿ ಕಡೆ ಆ ಕಡೆ ಹೋಗ್ತಾರೆ ಅನ್ನುವಂಥ ಒತ್ತಡ ಅಲ್ಲಿಗೆ ಬರುತ್ತೆ. ಜಿನ್ನಾ ಮಾಡುವಂಥದ್ದು ಮೋಸದ ಆಟಕ್ಕೆ. ನಂಬ್ತಿರೋ ಬಿಡ್ತಿರೋ, ಖುರಾನ್ ಮೇಲೆ
ಪ್ರಾಮಿಸ್ ಅನ್ನ ಮಾಡ್ಕೊಂಡು ಅವರನ್ನ ಸೇರಿಸ್ಕೊಂಡು ಅರೆಸ್ಟ್ ಜಿನ್ನ ಮಾಡ್ಕೊಂಡು ಮಾತೆ ಒಳಗಡೆ ವೇದವಾಕ್ಯ ಹಾಕಿರೋದು. ಅನ್ನೋ ರೀತಿಯ ಪರಿಸ್ಥಿತಿ ಆಗಿತ್ತಲ್ಲ. ಇಲ್ಲ, ಖಾನ್ ಆಫ್ ಖಲಾತ್ನ ಆ ದೊರೆಯನ್ನ ಕರ್ಕೊಂಡು ಹೋಗಿ ಬಾ ಮಾತಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹಾಕ್ತಾರೆ. ಆಮೇಲೆ ಅವ್ರ ಹತ್ರ ಬಲವಂತವಾಗಿ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾರೆ, ಖಲಾತ ಆಮೇಲೆ ಆರಂಭದಲ್ಲಿ ಸೇರಿಸ್ಕೊಳ್ತಾರೆ. ಅವ್ರನ್ನ ನಂಬಿದ್ದೇ ಅಲ್ಲಿ ಆಗಿದ್ದಂತಹ ಪ್ರಮಾದ. ಇಲ್ಲ, ಅದೇ ಇರೋದು. ಖಾನ್ ಆಫ್ ಖಲಾತ್ನವರು ಹೇಳ್ಕೊಳ್ಳುವಂಥದ್ದು ನಮಗೆ ಪ್ರತ್ಯೇಕವಾಗಿರುವಂತ ರಾಷ್ಟ್ರ ಬೇಕು ಅಂತ ಹೇಳಿ. ಹೌದು. ಅದರ ನಂತರ ಅದು ಆಗದೆ ಇದ್ದಾಗ ನಮ್ಮನ್ನು ನಿಮ್ ಜೊತೆಗೆ ಸೇರಿಸ್ಕೊಳ್ಳಿ ಅಂತ ಭಾರತವನ್ನ ಕೇಳ್ಕೊಳ್ತಾರೆ. ಭಾರತ ದೂರದೃಷ್ಟಿಯಲ್ಲಿ ಯೋಚನೆ ಮಾಡುವಂಥದ್ದನ್ನು ಬಿಟ್ಬಿಡ್ತಾರೆ. ಲೈಕ್ ಇಂದಿರಾ ಗಾಂಧಿ ಅವ್ರ ರೀತಿಯಲ್ಲಿ ಯೋಚನೆ ಮಾಡುವಂತ ನಾಯಕರು ಆ ಸಂದರ್ಭದಲ್ಲಿ ಸಿಗಲಿಲ್ಲ. ಇಂದಿರಾ ಗಾಂಧಿ ಅವರಿಗೆ ಬ್ಯೂಟಿಫುಲ್ ಆಗಿ ಗೊತ್ತಿತ್ತು ಬಾಂಗ್ಲಾದೇಶ ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಇಲ್ಲೇ ಇದ್ದಿದ್ರೆ ಭಾರತಕ್ಕೆ ಅದು ಇವತ್ತಲ್ಲ ನಾಳೆ ಮಗ್ಗಲು ಮುಳ್ಳು ಅಂತ ಗೊತ್ತಿತ್ತು. ಸೊ ಹಾಗಾಗಿ ದೂರದೃಷ್ಟಿಯಿಂದಾಗಿ ಇಂದಿರಾ ಗಾಂಧಿ ಅವರು 1971ರಲ್ಲಿ ಅದನ್ನು ಡಿವೈಡ್ ಮಾಡಕ್ಕೆ ಒಪ್ಕೊಂಡ್ರು, ಅದನ್ನು ಸಪರೇಟ್ ಆಗಿ ಮಾಡಿದ್ರು. ಇದೇ ಕೆಲಸವನ್ನ ಅವತ್ತೇನಾದ್ರೂ ಮಾಡಿದ್ರೆ ಬಲೂಚಿಸ್ತಾನ ಸಪರೇಟ್ ಆಗಿತ್ತು, ಪಾಕಿಸ್ತಾನ ಇಂಗು ತಿಂದು ಮಂಗನಂಗ ಹಾಕೋಗಿತ್ತು. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಕಂತ್ರಿ ಬುದ್ಧಿ ಹೇಗೆ ಅಂತಂದ್ರೆ ಬಾಂಗ್ಲಾದಲ್ಲಿದ್ದಂತ ರಿಸೋರ್ಸ್ ಏನಿದೆ, ಈಗ ಬಲೂಚಿಸ್ತಾನದಲ್ಲಿ ಏನಿದೆ ಅದೇ ರೀತಿಯಾಗಿ ಬಾಂಗ್ಲಾದೇಶದಲ್ಲೂ ಕೂಡ ಹೇರಳವಾದಂತ ರಿಸೋರ್ಸ್ಗಳಿತ್ತು. ಅದನ್ನ ಬಳಕೆ ಮಾಡಿಕೊಂಡು ಈಗಿರುವಂತ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ, ಸಿಂಧ್ ಪ್ರಾಂತ್ಯ ಏನಿದೆಯಲ್ಲ ಅದು ಬೆಳೆಯೋಕ್ಕೆಲ್ಲ ಶುರು ಆಗ್ಬಿಡ್ತು. ಆಲ್ಮೋಸ್ಟ್ ಆಲ್ ಅವ್ರ ಹತ್ರ ಏನು ಇರಲಿಲ್ಲ, ಅಲ್ಲಿ ಇಲ್ಲಿಂದ ಕಿತ್ಕೊಳ್ತಿದ್ರು. ಇದು ಬಾಂಗ್ಲಾದವರಿಗೆ ಬೇಸರ ಆಗ್ತಾ ಇತ್ತು. ಇನ್ನೂ ಒಂದೇನು ಅಂದ್ರೆ ಬಾಂಗ್ಲಾದಲ್ಲಿ ಅತಿ ಹೆಚ್ಚು ಬಾಂಗ್ಲಾ ಮಾತಾಡೋರು ಅಂತ ಇದ್ದಿದ್ದು ಪಾಕಿಸ್ತಾನದಲ್ಲಿ. ಬಾಂಗ್ಲಾದೇಶಿಕರು ಜಾಸ್ತಿ ಇದ್ರು, ಬಾಂಗ್ಲಾ ಮಾತನಾಡುವಂಥವ್ರು. ಹಾಗಾಗಿ ಯಾವ್ದು ಭಾಷೆ ಆಗಬೇಕು ಈ ದೇಶದಂದ್ರೆ ಬಾಂಗ್ಲಾ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಿದ್ದು. 2% ಉರ್ದು ಇದ್ದದನ್ನ ಭಾಷೆಯನ್ನ ಮಾಡ್ಕೊಳ್ತಾರೆ, ರಾಷ್ಟ್ರೀಯ ಭಾಷೆಯನ್ನ. ಇದು ಬಾಂಗ್ಲಾದವ್ರಿಗೆ ಕೆರಳಿಸುತ್ತೆ. ಹಾಗಾಗಿ ಬಾಂಗ್ಲಾದೇಶದಲ್ಲಿ ಅನೇಕ ರೀತಿಯಾದಂತಹ ಹೋರಾಟಗಳು ನಡೆದು ಹೋಗುತ್ತೆ. ಬಲೂಚಿಸ್ತಾನದ ಸಮಸ್ಯೆ ಸೇಮ್. ಅಲ್ಲಿ ಗೋಲ್ಡ್ ಇದೆ, ಅಲ್ಲಿ ಮಿನರಲ್ಸ್ ಇದೆ, ಕಾಪರ್ ಇದೆ, ಅತಿ ಹೆಚ್ಚಿನವಾಗಿ ಹೇರಳವಾಗಿ ಸಿಗುತ್ತೆ. ಚೀನಾ ಹೇಗೆ ಅದನ್ನ ಬಳಕೆ ಮಾಡ್ಕೊಳ್ತು ಅಂದ್ರೆ ಪಾಕಿಸ್ತಾನದ ಕಂತ್ರಿ ಬುದ್ಧಿಯಿಂದಾಗಿ. ಅಲ್ಲಿ ಬರುವಂತ ಎಲ್ಲ ಮಿನರಲ್ಸ್ ಗಳನ್ನ, ಗೋಲ್ಡ್ ಅನ್ನ, ಕಾಪರ್ ಅನ್ನ ಚೀನಾ 50% ತಗೊಳುತ್ತೆ. 48% ಪಂಜಾಬ್ ಭಾಗಕ್ಕೆ ಹೋಗುತ್ತೆ. 2% ಅಷ್ಟೇ ಬಲೂಚಿಸ್ತಾನಕ್ಕೆ. ನೀವು ನಂಬ್ತಿರೋ ಬಿಡ್ತಿರೋ ಬಲೂಚಿಸ್ತಾನದಲ್ಲಿ ಸ್ಕೂಲ್ಗಳಿಲ್ಲ, ಚೆಕ್ ಪೋಸ್ಟ್ಗಳಿದೆ. ಅವ್ರು ಏನಂತ ಕರೀತಾರೆ ಅಂತಂದ್ರೆ ನಡೆಸ್ಕೊಂಡ ರೀತಿ ಕೂಡ ಬಹಳ ಹೀನಾಯಮಾನವಾಗಿದೆ. ಅದೇ ಹೀನಾಯವಾಗಿ ಅವ್ರು ಹೇಗೆ ಕರೀತಾರೆ ಅಂದ್ರೆ ಪಾಕಿಸ್ತಾನದವರು ಬಲೂಚಿಸ್ತಾನಿಗಳನ್ನ ಟೆರರಿಸ್ಟ್ಗಳು ಅಂತ ಕರೀತಾರೆ. ನಾವು ಹಾಗಾಗಿ ಕೌಂಟರ್ ಟೆರರಿಸಂ ಮಾಡ್ತಾ ಇದೀವಿ ಅವ್ರ ಜೊತೆಗೆ ಅಂತ ಹೇಳಿ. ಇವರಲ್ಲಿರೋ ಹೋರಾಟಗಾರರು ಪಂಜಾಬ್ನಲ್ಲಿ ಸಾಕೊಂಡು ಉಗ್ರವಾದ ಪ್ರಪಂಚಕ್ಕೆ ಬೇಕಾಗಿರುವಂತ ಉಗ್ರರನ್ನೆಲ್ಲ ಕೊಟ್ಟು ಪೋಷಣೆ ಮಾಡ್ಕೊಂಡು ಅವ್ರು ಸತ್ರೆ ದೇಶದ ಧ್ವಜವನ್ನ ಹಾಕಿ ಎಲ್ಲ ಮಾಡ್ತಾರೆ. ಅವ್ರು ಕೇಳಿದ್ದೇನ್ರಿ ಬಲೂಚಿಸ್ತಾನದವರು ಅವತ್ತು ಬಾಂಗ್ಲಾವನ್ನು ಸರಿಯಾಗಿ ನಡೆಸ್ಕೊಂಡಿದ್ರೆ ಬಾಂಗ್ಲಾದೇಶವು ಕೂಡ ಈಗ ಪಾಕಿಸ್ತಾನವೇ ಆಗಿರ್ತಾ ಇತ್ತು. ಬಲೂಚಿಸ್ತಾನವನ್ನು ಹೀಗೆ ಸರಿಯಾಗಿ ನಡೆಸ್ಕೊಂಡಿದ್ರೆ ಬಲೂಚಿಸ್ತಾನವೂ ಕೂಡ ಪಾಕಿಸ್ತಾನದಲ್ಲಿ ಇರುವಂತ ಪರಿಸ್ಥಿತಿ, ಈ ಹೋರಾಟ ಇರ್ತಿರ್ಲಿಲ್ಲ. ನಡ್ಕೊಂಡಂತ ರೀತಿ ಅದಕ್ಕೆ ನಮ್ಮ ದೇಶದಲ್ಲೂ ಹೇಳೋದು, ಕೆಲವು ಜಿಲ್ಲೆಗಳನ್ನ, ಕೆಲವು ಭಾಗಗಳನ್ನ, ಕೆಲವು ಪ್ರಾಂತ್ಯಗಳನ್ನ ನೀವು ಹೇಗೆ ನಡೆಸ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಆ ಭಾಗದಲ್ಲಿರುವಂತ ಜನ ಕೇಳ್ತಾರೆ. ಯಾಕೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಅಂತ ಬರುತ್ತೆ, ಯಾಕೆ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಬರುತ್ತೆ, ಯಾಕೆ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಯಾಕೆ ಬರುತ್ತೆ? ಈ ಪರಿಸ್ಥಿತಿಗಳೇ ಪಾಕಿಸ್ತಾನ ಮಾಡ್ಕೊಂಡಿರೋದು. ಪಾಕಿಸ್ತಾನ ಅವತ್ತು ಬಾಂಗ್ಲಾದೇಶದಿಂದ ಬುದ್ಧಿ ಕಲಿಬೇಕಾಗಿತ್ತು, ಬಟ್ ಕಲೀಲಿಲ್ಲ. ತದನಂತರವೂ ಕೂಡ ಚೀನಾಗೆ ಬೆನ್ನು ಇಲ್ದೇನೆ ಕೂತ್ಕೊಂಡ್ಬಿಟ್ಟು ಮಾಡ್ಕೊಂಡು ಬರ್ತಾರೆ. ಕಳೆದ ಒಂದು ವಾರದಲ್ಲಿ 71 ಅಟ್ಯಾಕ್ಗಳಾಗುತ್ತೆ ಪಾಕಿಸ್ತಾನ ಸೈನಿಕರ ಮೇಲೂ ಆಗುತ್ತೆ. ಆಮೇಲೆ ರೈಲ್ನ ಹೈಜಾಕ್ ಮಾಡ್ಕೊಳ್ತಾರೆ ಮಾರ್ಚ್ನಲ್ಲಿ. ಅಷ್ಟೇ ಅಲ್ಲ, ನೀವು ಚೀನಾ ಏನಲ್ಲಿ ಹೇಳ್ಕೊಳ್ತಾ ಇದೆ, 62 ಚೀನಾ ಸಿಬ್ಬಂದಿಗಳನ್ನು ಹೊಡೆದಾಕ್ತಾರೆ. 1000 ಪಾಕಿಸ್ತಾನಿ ಸೈನಿಕರು ಸತ್ತು ಹೋಗಿದ್ದಾರೆ. ಸತತವಾಗಿ ಹೊಡೆದಾಕ್ತಾ ಇದ್ದಾರೆ, ಟ್ರೂಪ್ಸ್ ಗಳನ್ನು ಹೊಡೆದಾಕ್ತಾ ಇದ್ದಾರೆ. ಹೇಗೆ ವೆಲ್ ಪ್ಲಾನ್ಡ್ ಆಗಿ. ಅವರು ಮುಂಚೆ ಬಿಡಿಯಾಗಿ ವಿಭಾಗವಾಗಿ ಬೇರೆ ಬೇರೆ ರೀತಿಯಲ್ಲಿದ್ರು, ಬಟ್ ಅವರೆಲ್ಲ ಒಗ್ಗೂಡಿದ್ರು BLA ಮೂಲಕವಾಗಿ. ನಾವೆಲ್ಲ ಒಂದೇ ಕಡೆಗೆ ಸೇರಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಹೇಳಿ ಅದರ ಮೂಲಕವಾಗಿ ಈ ಹೋರಾಟ ಶುರುವಾಗಿದ್ದದಲ್ಲಿ 44% ಇಡೀ ಭಾಗ ಅಲ್ಲಿದೆ. ನಾನು ಆಗ್ಲೇ ಹೇಳಿದೆ, ಅಮೆರಿಕಕ್ಕೆ ಯಾಕೆ ಇದರಲ್ಲಿ ಆಸಕ್ತಿ? ಅಮೆರಿಕಕ್ಕೆ ಬಲೂಚಿಸ್ತಾನ ಮುಖ್ಯವಾಗಿ ಬೇಕಾಗಿರೋದು. ಯಾಕೆ ಅಂತಂದ್ರೆ ಆ ಕಡೆಗೆ ಇರಾನ್ ಇದೆ, ಆ ಕಡೆಗೆ ಅಫ್ಘಾನಿಸ್ತಾನ ಇದೆ. ಅವರನ್ನ ನಿಯಂತ್ರಿಸಬೇಕು ಅಂತಂದ್ರೆ ಅದಕ್ಕೊಂದು ಜಾಗ ಬೇಕು. ಪಾಕಿಸ್ತಾನ ಬಳಕೆ ಮಾಡ್ಕೊಳಕ್ಕಾಗಲ್ಲ, ಚೀನಾ ಅದರ ಜೊತೆಗಿದೆ. ಹಾಗಾಗಿ ಬಲೂಚಿಸ್ತಾನವನ್ನು ಇಬ್ಬಾಗ ಮಾಡಲೇಬೇಕಾಗಿದ್ದು. ಹಾಗಾಗಿ ಬಲೂಚಿಸ್ತಾನವನ್ನು ಎತ್ತಿಕಟ್ಟುವಂತ ಕೆಲಸವನ್ನು ಅಮೆರಿಕ ಮಾಡ್ತಾ ಇದ್ದಿದ್ದು. ಭಾರತವು ಒಂದು ರೀತಿಯಲ್ಲಿ ಈ ಬಾರಿ ಒಂದು ಹೆಜ್ಜೆಯನ್ನ ಹಿಂದಿಡಕ್ಕೆ ಕಾರಣ ಆಗಿದ್ದೇ ಇದು. ಹೆಂಗಾದ್ರೂ ಬಲೂಚಿಸ್ತಾನದವ್ರು ಇದ್ದಾರೆ, ಆಗ್ಲಿ, ಪಾಕಿಸ್ತಾನ ಡಿವೈಡ್ ಆಗುತ್ತೆ, ಈ ಸಂದರ್ಭದಲ್ಲಿ ನಮ್ದು ಬೇಡ, ಅದಕ್ಕೆ ಒಂದು ಸ್ಟೆಪ್ ಅನ್ನ ಇಟ್ಟಿದ್ದು. ಬಹಳ ಜನ ಹೇಳ್ತಾ ಇದ್ದಿದ್ದಲ್ವಾ, ಏನಾಯ್ತು ಅಂತ ಹೇಳಿ. ಇದೆ ಬಟ್ ಈಗ ವಿಶ್ವಸಂಸ್ಥೆಯಿಂದ ಅಧಿಕೃತ ಸ್ಥಾನಮಾನ ಸಿಗುತ್ತಾ ಅವ್ರಿಗೆ ಅನ್ನೋದು ಈಗಿರುವಂತ ಕೇಳಬೇಕು. ಈ ವಿಚಾರದಲ್ಲಿ ಬಂದೇ ಬರುತ್ತೆ. ಕಾರಣ ಹೋರಾಟ ನಿನ್ನೆ ಮೊನೆಯದಾಗಿದ್ದಿದ್ರೆ ಈ ಪ್ರಶ್ನೆಗೆ ದೊಡ್ಡ ಮಟ್ಟದಲ್ಲಿ ಇದಾಗ್ತಿರ್ಲಿಲ್ಲ. ಬಟ್ ಇದು ಬಹಳ ದೀರ್ಘವಾಗಿರುವಂತದ್ದಿದೆ. ನಾಳೆ ಉಗಮ ಆಗಬಹುದು ಬಲೂಚಿಸ್ತಾನ, ಅದಕ್ಕೊಂದು ಪ್ರಾಂತ್ಯ ಸಿಗುತ್ತೆ. ನೋಡಿ ಏನಾಗತ್ತೆ, ಆಗ್ಲಿ, ಒಳ್ಳೇದೇ ಆಗ್ಲಿ ಅಲ್ವಾ.
ಇನ್ನು ಭಯೋತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನದ ಮುಖವಾಡ ಮತ್ತೆ ಕಳಚಿದೆ. ಆಪರೇಷನ್ ಸಿಂಧೂರದಲ್ಲಿ ಮೃತಪಟ್ಟ ಉಗ್ರರಿಗೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ತಲಾ ₹1 ಕೋಟಿ ಪರಿಹಾರವನ್ನು ಘೋಷಿಸಿದ್ದಾರೆ. ಇದರಲ್ಲಿ ಮಸೂದ್ ಅಜರ್ ಕುಟುಂಬದ 14 ಸದಸ್ಯರು ಮೃತಪಟ್ಟದ್ದು. ಅವರಿಗೆ 14 ಕೋಟಿ ಪರಿಹಾರ ಸಿಗುತ್ತೆ. ಐಎಂಎಫ್ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಟೀಕೆ ವ್ಯಾಪಕವಾಗ್ತಾ ಇದೆ. ಇನ್ನು ಎರಡನೇ ಕಂತಿನಲ್ಲಿ ಐಎಂಎಫ್ $1,023 ಬಿಲಿಯನ್ ಪ್ಯಾಕೇಜ್ ಅನ್ನು ಕೊಡ್ತಾ ಇದೆ. ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಅಂಗಲಾಚ್ತಾ ಇದೆ. ಸಿಂಧೂ ನದಿ ಒಪ್ಪಂದದ ಮೇಲಿನ ಅಮಾನತನ್ನ ಪುನರ್ ಪರಿಶೀಲಿಸುವಂತೆ ಭಾರತಕ್ಕೆ ಪಾಕಿಸ್ತಾನ ಪತ್ರ ಬರೆದಿದೆ. ನಮ್ಮ ದೇಶದಲ್ಲಿ ಉಗ್ರರೇ ಇಲ್ಲ, ಅವರೆಲ್ಲ ಕಳಂಕ ಮುಕ್ತರಾಗಿ ಧರ್ಮಗುರುಗಳಾಗಿದ್ದಾರೆ ಅಂತ ಬಡಬಡಾಯಿಸ್ತಾ ಇದ್ದಂತಹ ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರಿದೆ. ಪಾಕ್ಗೆ ಡ್ರೋನ್ ಸಹಕಾರ ನೀಡಿರುವ ಟರ್ಕಿ ಉಂಡ ಮನೆಗೆ ದ್ರೋಹ ಬಗೆಯಿತು. ಭೂಕಂಪಕ್ಕೆ ತುತ್ತಾಗಿದ್ದ ವೇಳೆ ಟರ್ಕಿಗೆ ಭಾರತ ಸಹಾಯ ಹಸ್ತವನ್ನು ಚಾಚಿತ್ತು. ಆದರೆ ಟರ್ಕಿ ಇದನ್ನ ಮರೆತು ಭಾರತದ ಮೇಲೆ ದಾಳಿಗೆ ಪಾಕಿಸ್ತಾನಕ್ಕೆ 350 ಡ್ರೋನ್ಗಳನ್ನು ಸರಬರಾಜು ಮಾಡಿದೆ. ಅಲ್ಲದೆ ಇಬ್ಬರು ಡ್ರೋನ್ ಆಪರೇಟರ್ಸ್ಗಳನ್ನು ಕೂಡ ಕಳಿಸಲಾಗಿತ್ತು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಇಬ್ಬರು ಡ್ರೋನ್ ಆಪರೇಟರ್ಗಳನ್ನು ಹೊಡೆದುರುಳಿಸಲಾಗಿದ್ದು ಮಾಹಿತಿ ಸಿಗ್ತಾ ಇದೆ. ಇನ್ನು ಪಾಕ್ ಪರ ನಿಂತ ಟರ್ಕಿ ಅಜರ್ಬೈಜಾನ್ ವಿರುದ್ಧ ಬಾಯ್ಕಾಟ್ ಅಭಿಯಾನ ಜೋರಾಗಿ ನಡೀತಾ ಇದೆ. ಟರ್ಕಿಗೆ 2024ರಲ್ಲೇ 3.3 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಅಜರ್ಬೈಜಾನ್ಗೆ 2.43 ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಟರ್ಕಿಯಿಂದ ಬರುವ ಆಪಲ್, ಚೆರ್ರಿ, ಮಸಾಲೆ ಪದಾರ್ಥ, ಆಲಿವ್ ಆಯಿಲ್, ಮಾರ್ಬಲ್, ಬಟ್ಟೆಗಳನ್ನು ಬ್ಯಾನ್ ಮಾಡುವಂತೆ ಒತ್ತಾಯ ಕೇಳಿಬಂದಿದೆ. ಟರ್ಕಿ ವಿವಿ ಜೊತೆಗಿನ ಒಪ್ಪಂದವನ್ನು ದೆಹಲಿಯ ಜೆಎನ್ಯು ವಿವಿ ಸಸ್ಪೆಂಡ್ ಮಾಡಿದೆ. ಜೆಎನ್ಯು ವಿವಿಗೆ ಬುದ್ಧಿ ಬಂದ್ಬಿಡ್ತಾ? ಅಯ್ಯಪ್ಪ, ಜೆಎನ್ಯು ವಿವಿಗೆ ಇಷ್ಟೊಂದು ಬುದ್ಧಿ ಯಾವಾಗರಿ ಬಂತು? ಭಾರತ್ ತೇರೆ ತುಕಡೆ ತುಕಡೆ ಹೋಂಗೆ ಅಂತ ಹೇಳಿದಂತ ಯೂನಿವರ್ಸಿಟಿಯಲ್ಲಿ ಅಷ್ಟೊಂದು ವಿದ್ಯಾರ್ಥಿಗಳು ಟರ್ಕಿ ವಿಚಾರದಲ್ಲಿ ಈ ನಿರ್ಣಯನ? ಅಯ್ಯಪ್ಪ, ಏನೋ ಆಯ್ತಲ್ಲ ಇವರಿಗೆ. ಎಲ್ಲಿ ಜ್ಞಾನೋದಯ ಆಗಿದ್ದು ಇವರಿಗೆ? ಏನಪ್ಪ, ಏನೋ ವಿಶೇಷವಾಗಿರುವಂಥದ್ದು ಏನಾದರೂ ಆಯ್ತಾ? ಅಥವಾ ಪುಕ್ಕು ಅಂತಿದ್ಯಾ? ಇದು ಬೇಕಾಗಿರೋದು, ಈ ಬದಲಾವಣೆ ಬೇಕಾಗಿರೋದು, ಈ ಬದಲಾವಣೆ ಆಗಬೇಕಾಗಿರೋದು. ಆಮೇಲೆ ಬ್ಯಾನ್ ಯಾರು ಮಾಡಬೇಕು? ಎಲ್ಲವೂ ಕೂಡ ಜನ ಏನು ಹೇಳೋದಂದ್ರೆ ಕೇಂದ್ರ ಬ್ಯಾನ್ ಮಾಡಬೇಕು, ಕೇಂದ್ರ ಮಾಡಬೇಕು. ರಾಜತಾಂತ್ರಿಕವಾಗಿ ಆ ರೀತಿಯಾಗಿ ಬ್ಯಾನ್ ಮಾಡುವಂತ ಪರಿಸ್ಥಿತಿಯಲ್ಲಿ ಬರೋದಿಲ್ಲ. ಇಡೀ ದೇಶದಲ್ಲಿ ನಮಗೆ ದೇಶಭಕ್ತಿ ಇದ್ರೆ ಇಂತಹ ದೇಶದ್ರೋಹಿಗಳ ಜೊತೆಗೆ ಅವರು ಸೇರ್ಕೊಂಡಿದ್ದಾರೆ ಅಂತಂದಾಗ ದೇಶದ ಜನ ನಿರ್ಣಯವನ್ನ ಮಾಡಬೇಕು. ಪ್ರತಿಯೊಬ್ಬರು ನಿರ್ಣಯ ಮಾಡಬೇಕು. ನನಗೆ ಗೊತ್ತಿದೆಯಾ, ನಾನು ಪಕ್ಕದವನಿಗೆ ಹೇಳ್ತೀನಿ. ಕರೆಕ್ಟ್, ನೀವು ಮಾರಿಷಸ್ ಹೇಳ್ತಾ ಇದ್ದೀವಿ. ಮಾಲ್ಡೀವ್ಸ್ ವಿಚಾರದಲ್ಲಿ ಏನ್ ನಿರ್ಣಯ ತಗೊಂಡ್ರು? ನಾವು ಹೋಗಲ್ಲ, ನಮ್ಮಲ್ಲೇ ಇದೆ, ಅಂಡಮಾನ್ ನಿಕೋಬಾರ್ಗೆ ಹೋಗ್ತೀವಿ, ಲಕ್ಷದ್ವೀಪಿಗೆ ಹೋಗ್ತೀವಿ, ಹೋಗಿ ಶುರು ಮಾಡಿ. ಆ ರೀತಿಯಾದಂತ ಒಗ್ಗಟ್ಟು ಬರಬೇಕು. ಅವಾಗ ಚೀನಾಗೂ ಪಾಠ ಕಳಿಸ್ಬೋದು, ಟರ್ಕಿಗೂ ಪಾಠ ಕಲಿಸ್ಬೋದು, ಯಾವ ದೇಶ ಆದ್ರೂ ಕೂಡ ಪಾಠ ಕಲಿಸ್ಬೋದು. ಅದು ಜನರಲ್ಲಿ ಬರಬೇಕಾಗಿರುವಂತಹ ಒಗ್ಗಟ್ಟು. ಸರ್ಕಾರ ಅಲ್ಲ, ಸರ್ಕಾರ ರಾಜತಾಂತ್ರಿಕವಾಗಿ ನಡ್ಕೊಳ್ತಾರೆ, ನಾವೇನು ಉತ್ತರ ಕೊಡಬೇಕು ಕೊಡ್ತೀವಿ. ಆ ರೀತಿಯಾಗಿ ಜನ ಒಬ್ಬೊಬ್ಬರು ಒಂದೊಂದು ನಿರ್ಣಯವನ್ನ ಮಾಡಬೇಕು. ಇನ್ನು ಕಂತ್ರಿ ದೇಶ ಉಗ್ರರಿಗೆ ಪೋಷಣೆ ಮಾಡೋದೇನು ಹೊಸದೇ? ಪಿಂಚಣಿ ಕೊಡ್ತಾರೆ, ಎಲ್ಲಿ ಪಿಂಚಣಿ ಕೊಡ್ತಾರೆ. ನಮ್ಮಲ್ಲಿ ಹೆಂಗ್ ಪಿಂಚಣಿ ಕೊಡ್ತಾರೋ, ನಮ್ಮಲ್ಲಿ ಪಾಪ ಕಷ್ಟ ಅಂತ ಹೇಳಿ ಅವರಲ್ಲಿ ಹಂಗಲ್ಲ, ಉಗ್ರರಿಗೋಸ್ಕರ ಕೊಡ್ತಾರೆ. ಕಾರಣ ಅವ್ರು ಹೋರಾಟಗಾರರಂತೆ, ಟೆರರಿಸ್ಟ್ ಅಲ್ವಂತೆ. ದರಿದ್ರ ದೇಶ ತಂದು. ಇನ್ನು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಕ್ಯಾಬಿನೆಟ್ ಭದ್ರತಾ ಸಮಿತಿ ಹಾಗೂ ಕ್ಯಾಬಿನೆಟ್ ಸಭೆಯನ್ನ ಮಾಡಿದರು. ಭದ್ರತಾ ಸಮಿತಿ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜಯಶಂಕರ್, ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿಯಾಗಿದ್ದರು. ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ, ಕದನ ವಿರಾಮ, ಗಡಿಯಲ್ಲಿ ಭದ್ರತೆ, ಮುಂದಿನ ಕ್ರಮಗಳ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ಬಳಿಕ ಕ್ಯಾಬಿನೆಟ್ ಸಭೆ ನಡೆಸಿದ ಪ್ರಧಾನಿ ಮೋದಿ ಎಲ್ಲಾ ಸಚಿವರಿಗೂ ಕೂಡ ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತು ಕ್ಯಾಬಿನೆಟ್ ಭದ್ರತಾ ಸಮಿತಿಯ ವಿವರಿಸಿದರು. ಕ್ಯಾಬಿನೆಟ್ ಬಳಿಕ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಭಾರತದ ಅಸ್ಮಿತೆ, ಸೇನಾ ಶಕ್ತಿ, ರಾಜತಾಂತ್ರಿಕ ಸಾಮರ್ಥ್ಯ, ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಹೊಸ ರಕ್ಷಣಾ ಸಿದ್ಧಾಂತ ಜಗತ್ತಿಗೆ ಗೊತ್ತಾಗಿದೆ ಎಂದರು. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಮತ್ತು 3 ಪಡೆಗಳ ಮುಖ್ಯಸ್ಥರನ್ನ ಭೇಟಿಯಾಗಿ ವಿವರಣೆಯನ್ನ ನೀಡಿದ್ದಾರೆ. ಕಾರಣ ರಾಷ್ಟ್ರಪತಿಗಳೇ ಸೇನೆಯ ಮುಖ್ಯಸ್ಥರಾಗಿರುತ್ತಾರೆ. ಈ ವೇಳೆ ಭಯೋತ್ಪಾದನೆ ವಿರುದ್ಧದ ನಮ್ಮ ಸೇನೆಯ ಶೌರ್ಯ, ಅರ್ಪಣಾ ಭಾವನವನ್ನು ರಾಷ್ಟ್ರಪತಿ ಕೊಂಡಾಡಿದ್ದಾರೆ. ಇನ್ನು ವಿಶೇಷ ಅಧಿವೇಶನ ಸಂಬಂಧ ಅಮಿತ್ ಶಾ, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ರಾಷ್ಟ್ರಪತಿಯನ್ನ ಭೇಟಿಯಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಈ ಮಧ್ಯೆ ಆದಂಪುರ ಏರ್ಬೇಸ್ಗೆ ಮೋದಿ ಭೇಟಿಯನ್ನು ನೀಡಿ ಸೈನಿಕರಿಗೆ ಮನೋಬಲ ಹೆಚ್ಚಿಸಿದ್ದ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಗುಜರಾತ್ನ ಭುಜ್ ಏರ್ಬೇಸ್ಗೆ ಭೇಟಿ ನೀಡೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು S-400 ಭಾರತದ ಅತ್ಯಾಧುನಿಕ ವಾಯು ಪ್ರತಿರೋಧಕ ವ್ಯವಸ್ಥೆ. ಪಾಕಿಸ್ತಾನದ ವಿರುದ್ಧ ಪರಾಕ್ರಮ ಮೆರೆದಿದ್ದಂತಹ S-400 ಸುದರ್ಶನ ಚಕ್ರ ಭಾರತದಲ್ಲಿ ಮೇಲ್ದರ್ಜೆಗೇರ್ತಾ ಇದೆ. ರಷ್ಯಾ ನಿರ್ಮಿತ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ಭಾರತ ಮುಂದಾಗಿದೆ. ಇದರಿಂದ ಭಾರತಕ್ಕೆ ಮತ್ತಷ್ಟು ಭೀಮಬಲ ಸಿಕ್ಕಂತಾಗುತ್ತೆ. ಏನು S-500? ನಾವು S-400 ಬಗ್ಗೆನೇ ಈಗಾಗಲೇ ಹೇಳಿದೀವಿ. ಅದರ ಆರ್ಭಟ ಹೇಗಿದೆ, ಹೇಗೆ ಹೊಡೆದಾಕಿದ್ವಿ ಅಂತೇಳಿ. ಅದಕ್ಕಿಂತಲೂ ಅಪ್ಗ್ರೇಡ್ ಆಗಿರುವಂಥದ್ದು ಕೇಳಬೇಕಾ?
ಅದಕ್ಕಿಂತಲೂ ಹೆಚ್ಚಿನ ಬಲವನ್ನು ಹೊಂದಿರುತ್ತೆ. ಈಗ S-400 ನಮ್ಮ ಹತ್ರ ಇದ್ದಿದ್ದು, ಈಗ S-500 ಬರುತ್ತೆ ಅಂತೆ, ಅದನ್ನು ತರಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅದರ ಶಕ್ತಿ ಗೊತ್ತಾದ್ಮೇಲೆ ಬಿಡ್ತಾರಾ, ಬರಲಿ ಇನ್ನೂ ಅಂತ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಕರ್ಕೊಳ್ತಾರೆ. ದುಪ್ಪಟ್ಟು ಬಲ ಇದೆ ಅಂತೆ. ರಷ್ಯಾದ ಬಳಿ ಅಷ್ಟೇ ಇರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತೆ. ರಷ್ಯಾ ಜೊತೆಗೆ ನಾವು ಚೆನ್ನಾಗಿದ್ದೀವಿ, ಹಾಗಾಗಿ ಆ ಮಾತುಕತೆ ಮೂಲಕ ಅವಾಗಿಂದಲೂ ಕೂಡ ರಷ್ಯಾ ನಮ್ಮ ಜೊತೆಗಿದೆ. ಅಮೆರಿಕ ಮಾತ್ರ ಅವಾಗ ಹೋಗಿ ಪುಂಗಿ ಊದುತ್ತೆ ಹೊರತು ರಷ್ಯಾ ನಮ್ಮ ಜೊತೆ ಸದಾಕಾಲನೂ ಇರುವಂಥ ದೇಶ ಅದು. ಸೊ ಹಾಗಾಗಿ S-400 ಕ್ಷಿಪಣಿ 400 ಕಿಲೋಮೀಟರ್ವರೆಗೆ ಸಾಗುತ್ತೆ. 600 ಕಿಲೋಮೀಟರ್ಗೆ ಸಾಗುವಂತಹ ಶಕ್ತಿ ಈಗ S-500 ಇದೆ. ಪಾಕಿಸ್ತಾನದ ಈ ಬದಿಯಿಂದ ಆ ಬದಿಗೆ ಹೊಡೆದು ಮುಗಿಸ್ಬಿಡ್ಬೋದೇನೋ. ಜಲಾಂತರ್ಗಾಮಿಯಿಂದ ಕ್ಷಿಪಣಿ ಹಾರಿಸಿದ್ರು ಕೂಡ ಹಿಡಿಯುವಂಥ ಸಾಮರ್ಥ್ಯ ಇದಕ್ಕಿದೆ. ಒಂದೇ ಬಾರಿಗೆ ಹಲವು ಗುರಿ ಮುಟ್ಟಬಲ್ಲಂತ S-500 ಇದು. ಅಂದರೆ ಪಾಕಿಸ್ತಾನದ ಆ ಗಡಿಯಿಂದ ಯಾರಾದರೂ ಡ್ರೋನ್ಗಳನ್ನು ಹಾರಿಸಿದ್ರು ಕೂಡ ನಾವು ಅಲ್ಲೇ ಹೋಗಿ ಹೊಡೆದಾಕ್ಬಿಡುವಂಥ ಸಾಮರ್ಥ್ಯವನ್ನು ಹೊಂದಿರೋದಿದೆ ನಮ್ಮ ಹತ್ರ. ಬರಲಿ, ಒಳ್ಳೇದಾಗಲಿ. ದೇಶ ಸುಭದ್ರವಾಗುತ್ತೆ, ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ರಕ್ಷಣಾ ವ್ಯವಸ್ಥೆಯಲ್ಲಿ ಇನ್ನೂ ಹಾಕೋದಾದ್ರೆ ಯಾರು ಬೇಡ ಅಂತಾರೆ. ಅಲ್ಲ, 400 ತಗೊಳ್ಳುವಾಗಲೇ ಅಮೆರಿಕ ನಖಶಕ ಅಂತ ಹುರ್ಕೊಂಬಿಟ್ಟಿತ್ತು. ಈಗ ಯಾರು ಹುರ್ಕೊಳ್ತಾರೆ, ಯಾರು ಕೇಳ್ತಾರೆ ಅಮೆರಿಕನ? ನಮ್ಮ ದೇಶ ನಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಬೇಕಾದ್ರೆ ನಾವೇನಾದ್ರೂ ಮಾಡ್ಕೊಳ್ತೀವಿ. ಅವ್ರನ್ನ ಕೇಳೋರು ಯಾರು? ಏನೋ ಅವ್ರ ಕಡೆಗೆ ತಗೋಬೇಕು ಅಂತಾರೆ. ಅವ್ರದ್ದು ಏನಿದೆ? ನಮಗ್ ಬೇಕಾಗಿರೋದು ನಾವು ಕಡೆ ತಗೊಳ್ತೀವಿ ನಮ್ಮ ರಕ್ಷಣೆ ಅಷ್ಟೇ.